ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಕೇವಲ 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಮಾಡೋದು ತುಂಬಾ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನ ಎಗ್ಲೆಸ್ ಆಮ್ಲೆಟ್ ಅಂತ ಕರೀತಾರೆ, ಹಾಗೆ ಕಡಲೆ ಹಿಟ್ಟಿನ ದೋಸೆ ಅಂತ ಕೂಡ ಕರೀತಾರೆ. ದಿಢೀರ್ ಅಂತ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಬನ್ನಿ ಈ ಟೇಸ್ಟಿ ಆಗಿರುವಂತ ಬ್ರೇಕ್ಫಾಸ್ಟ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಅದರಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕಿ 1/3 ಕಪ್ ಮೈದಾ ಹಿಟ್ಟನ್ನ ಹಾಕಿ 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ಚೆನ್ನಾಗಿ ನೀರನ್ನ ಹಾಕಿಬಿಟ್ಟು ಕಲಿಸ್ಕೋಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟಿಗೆ ಜಾಸ್ತಿ ನೀರನ್ನ ಹಾಕಬೇಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ನೀರಾಯಿತು ಅಂತ ಹೇಳಿದ್ರೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ವಾ, ಗಂಟುಗಳೇನು ಇರದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮ್ಮ ಹತ್ರ ಈ ರೀತಿ ಎಗ್ ಬೀಟರ್ ಇಲ್ಲ ಅಂತಂದರೆ ನೀವು ಸ್ಪೂನಿಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡಾಗಿದೆ. ಫ್ರೆಂಡ್ಸ್, ನಿಮಗೆ ಹಿಟ್ಟು ಬಂದ್ಬಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೀವು ಹೀಗೇನೆ ದೋಸೆನ ಮಾಡ್ಕೋಬೋದು, ಬಟ್ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ, ಇನ್ನೂ ಟೇಸ್ಟಿ ಆಗಿರುತ್ತೆ. ಸೊ ಈಗ ಹಿಟ್ಟು ರೆಡಿ ಆಗಿದೆ ಅಲ್ವಾ. ಇವಾಗ ಇದರಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ 1 ಅಥವಾ 2 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹೀಗಿದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಮ್ಮ ಬ್ಯಾಟರ್ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಒಂದು ಪ್ಯಾನ್ನ ಹೀಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ಳಿ. ನೀವು ಬೆಣ್ಣೆ ಬದಲಾಗಿ ಎಣ್ಣೆ ತುಪ್ಪ ಕೂಡ ಹಾಕೋಬೋದು. ಎಲ್ಲ ಕಡೆನೂ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ಬೇಡ ಅಂದರೆ ಎಣ್ಣೆನ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಪ್ಯಾನ್ ಚೆನ್ನಾಗಿ ಕಾದ ಮೇಲೆ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1.5 ಸ್ಕೂಪ್ನಷ್ಟು ಹಾಕ್ಕೊಳ್ಳಿ. ಈಗ ನಿಧಾನಕ್ಕೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿದ್ರಲ್ವಾ, ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಇದ್ರ ಮೇಲೆ ಮುಚ್ಚಳ ಏನು ಮುಚ್ಚಿಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಹಾಗೆ ಓಪನ್ ಆಗಿ ಮಾಡ್ಕೋಬೋದು. ಫ್ರೆಂಡ್ಸ್, ನಾನು ಇದನ್ನು ಫ್ರೈ ಪ್ಯಾನಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇದು ಒಂದು ಸ್ಟ್ರೀಟ್ ಸ್ಟೈಲ್ ರೆಸಿಪಿ. ಈ ರೀತಿ ಫ್ರೈ ಪ್ಯಾನಲ್ಲಿ ಮಾಡಿದ್ರೆ ಈ ರೀತಿ ದಪ್ಪವಾಗಿರುತ್ತೆ. ನಿಮ್ಮ ಹತ್ರ ಈ ಪ್ಯಾನ್ ಇಲ್ಲ ಅಂದರೆ ದೋಸೆ ಮಾಡೋ ತವ ಮೇಲೆ ಕೂಡ ಹಾಕೋಬೋದು. ಈಗ ಇದರ ಸುತ್ತ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ನೋಡಿ, ಈಗ 1 ನಿಮಿಷ ಆಗಿದೆ. ಇದ್ರ ಮೇಲೆ ಬೇಕಿದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಯಾಕೆಂದರೆ ತಿರುಗಿ ಹಾಕ್ತಿರಲ್ವಾ, ಕೆಳಗೆ ಎಣ್ಣೆ ಇರೋದಿಲ್ಲ. ನಿಮಗೆ ಒಂದು ಸೈಡ್ ಆಗಿದೆಯೇ ಇಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಮೇಲೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಅಲ್ವಾ, ಆ ನಂತರನೇ ನೀವು ತಿರು ಹಾಕಬೇಕು. ಮೇಲೆಲ್ಲ ಹಸಿ ಹಸಿಯಾಗಿ ಹಿಟ್ಟಿತ್ತು ಅಂದರೆ ತಿರು ಹಾಕಬೇಡಿ, ನಿಧಾನಕ್ಕೆ ತಿರು ಹಾಕ್ಕೊಳ್ಳಿ. ತಿರು ಹಾಕಿದ್ಮೇಲೆ 1 ನಿಮಿಷ ಬೇಯಿಸಿದ್ರೆ ಸಾಕು. ವಾವ್, ನೋಡೋಕ್ಕೆ ಆಮ್ಲೆಟ್ ಥರನೇ ಇದೆ ಅಲ್ವಾ. ನೀವು ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಅಥವಾ ರೆಡ್ ಚಟ್ನಿ, ಟೊಮೆಟೊ ಕೆಚಪ್ ಜೊತೆ ಕೂಡ ತಿನ್ಬೋದು, ಸೂಪರ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈಗ ಆಗಿದೆ, ರೆಡಿ ಆಗಿದೆ. ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ. ನೋಡಿದ್ರಲ್ವಾ, ತುಂಬ ಸೂಪರ್ ಆಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಈ ರೆಸಿಪಿನ. ಅಷ್ಟು ಟೇಸ್ಟಿ ಆಗಿರುತ್ತೆ. ಹಾಗೆ ಮಕ್ಕಳಿಗೆ ದೊಡ್ಡವರಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ದಿಢೀರಾಗಿ ಟೇಸ್ಟಿ ಆಗಿರುವಂಥ ಎಗ್ಲೆಸ್ ಆಮ್ಲೆಟ್ ಅಥವಾ ಕಡಲೆ ಹಿಟ್ಟಿನ ದೋಸೆ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ.